ಈ ದಿನ ಯೇಸುವಿನ ಪುನರುತ್ಥಾನ ದಿನ, ಆತನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಬಂದಿದ್ದೇವೆ. ಇಲ್ಲಿ ಬಂದಿರುವ ಎಲ್ಲರೂ ಕೂಡ ನಾವು ಯೇಸು ಸ್ವಾಮಿನ ನಂಬಿದ ಮಕ್ಕಳೇ, ಮತ್ತು ಹೆಚ್ಚಾಗಿ ಎಲ್ಲರೂ ಕೂಡ ನಂಬಿ ದೀಕ್ಷಾ ಸ್ನಾನ ಹೊಂದಿದವರೇ ಇದ್ದೇವೆ. ದೇವರನ್ನು ಕಂಡುಕೊಂಡವರು, ತಿಳಿದುಕೊಂಡವರು, ವಾಕ್ಯವನ್ನು ಕೇಳಿದ್ದೇವೆ, ತಿಳಿದುಕೊಂಡಿದ್ದೇವೆ, ವಾಕ್ಯದ ಪ್ರಕಾರ ನಡೆದುಕೊಳ್ತಾ ಇದ್ದೇವೆ. ಆದರೂ ಕೂಡ ಕೆಲವೊಮ್ಮೆ ನಮ್ಮ ನಂಬಿಕೆ, ನಮ್ಮ ಪ್ರಾರ್ಥನೆ ಸ್ವಲ್ಪ ಕಡಿಮೆ ಆಗ್ತದೆ ಅಲ್ವಾ? ಯೇಸುವನ್ನು ನಂಬಿದ್ದೇವೆ, ನಂಬಿ ವಿಶ್ವಾಸದಿಂದ ದೀಕ್ಷಾ ಸ್ನಾನ ಹೊಂದಿದ್ದರೂ ಕೂಡ ಕೆಲವೊಮ್ಮೆ ಕಷ್ಟ, ರೋಗ, ಬಾಧೆ, ಚಿಂತೆ ಬಂದಾಗ ಅಯ್ಯೋ ಯಾರು ದೇವರಪ್ಪ, ಯಾರು ಚರ್ಚೆಗೆ ಹೋಗ್ಬೇಕು, ಏನು ಪ್ರಾರ್ಥನೆ ಮಾಡಬೇಕು ಅನ್ನೋ ಒಂದು ಬೇಸರ ಬಂದಿರ್ತದೆ ಅಲ್ವಾ? ಆದರೆ ದೇವರ ವಾಕ್ಯ ಹೇಳ್ತದೆ ಮಕ್ಕಳೇ, ನಾವು ಹೇಗಿರಬೇಕು ಅಂದರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ ನಾವು ನೋಡಿಕೊಳ್ಳುವುದಾದರೆ, ಮೊದಲಿಗೆ ನೋಡ್ರಿ 2:10 ವಾಕ್ಯ ಏನು ಹೇಳ್ತದೆ ಮಕ್ಕಳೇ? ಈಗಾಗಲೇ ನಾವು ಯಾವುದು ಮಾಡಿದ್ದೇವೆ, ಆದರೂ ಕೂಡ ಮತ್ತೊಂದು ಸಲ ನೆನಪಿಗೆ ನಿಮಗೆ. ವರ್ಷದ ಕೊನೆ 2025ನೇ ವರ್ಷ, ದೇವರು ಇಲ್ಲಿಯವರೆಗೆ ನಮ್ಮನ್ನು ಕಾಯ್ದು ಕಾಪಾಡಿ ಸಜೀವರ ಲೆಕ್ಕದಲ್ಲಿಟ್ಟು ನಡೆಸಿದ್ದಾನೆ. ಆತನಿಗೆ ಕೋಟಿ ಕೋಟಿ ಸ್ತೋತ್ರ. 2ನೇ ಅಧ್ಯಾಯ 10ನೇ ವಚನ ಓದಮ್ಮ. ನಿನಗೆ ಸಂಭವಿಸುವ ಬಾಧೆಗಳಿಗೆ ಹೆದರಬೇಡ, ಭಯಪಡಬೇಡ. ರೋಗ ಬಂತು, ಬಾಧೆ ಬಂತು, ಕಷ್ಟ ಬಂತು, ನಷ್ಟ ಬಂತು, ಕೆಲಸ ಇಲ್ಲ, ಕೂಲಿ ಇಲ್ಲ, ಊಟ ಇಲ್ಲ, ಚಿಂತೆ ಮಾಡಬೇಡ, ಹೆದರಬೇಡ. ವಾಕ್ಯ ಹೇಳಿಸ್ತಾ ಇದೆ, ಎಚ್ಚರಿಸ್ತಾ ಇದೆ. ಹೇಳಮ್ಮ. ಈಗ ನೀವು ದುಷ್ಟ ಸ್ಮರಣೆಗೆ ಒಳಗಾಗದಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಕೆಲವೊಮ್ಮೆ ಕೆಲವು ಸಮಯದಲ್ಲಿ ಸೈತಾನನ ಶೋಧನೆಗಳು ಬರ್ತವೆ, ಬಂದೇ ಬರ್ತವೆ ಮಕ್ಕಳು. ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರ ಆತ್ಮನನ್ನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಮಕ್ಕಳೇ, ಮೊದಲನೇದಾಗಿ ನೀನು ಏನಾಗಿರ್ಬೇಕಂತೆ, ಹೇಗಿರ್ಬೇಕಂತೆ? ಸಾಯುವವರೆಗೂ ನಂಬಿಗಸ್ತನಾಗಿರು. ಶುಕ್ರವಾರ ಉಪವಾಸ ಪ್ರಾರ್ಥನೆ ದಿನ ಅಲ್ಲ, ಆದಿತ್ಯವಾರ ಆರಾಧನೆ ದಿನ ಅಲ್ಲ, ಶನಿವಾರ ಕುಟುಂಬ ಪ್ರಾರ್ಥನೆ ಅಲ್ಲ, ಯಾವುದೋ ಮೀಟಿಂಗಿಗೆ ಹೋದೆವು ಅಂತ ಅಲ್ಲ. ಸಾಯುವವರೆಗೂ ಪ್ರತಿದಿನ ಪ್ರತಿ ಕ್ಷಣ ನೀನು ನಂಬಿಕೆಯಲ್ಲೇ ಬದುಕಬೇಕು. ಸಾಯುವವರೆಗೆ ನಂಬಿಗಸ್ತ. ಕಷ್ಟಗಳು ಬರ್ತವೆ, ರೋಗಗಳು ಬರ್ತವೆ, ಬಾಧೆಗಳು ಬರ್ತವೆ, ಚಿಂತೆ ಬರ್ತದೆ. ರೈತರಿಗೆ, ಎಷ್ಟೋ ಜನರಿಗೆ ಪ್ರತಿ ವರ್ಷ ಒಳ್ಳೆ ಬೆಳೆ, ಒಳ್ಳೆ ಬೆಲೆ ಬರಲ್ಲ ಅಲ್ವಾ? ನಾಶ ಆಗ್ತದೆ. ಕೆಲವೊಮ್ಮೆ ಜಾಸ್ತಿ ಬರ್ತದೆ ಬೆಳೆ, ಕೆಲವೊಮ್ಮೆ ಬೆಲೆನೇ ಬರಲ್ಲ. ಬೆಳೆ ಬೆಳೆದ ರೈತರು ಬೆಳೆ ಒಳ್ಳೆ ರೊಕ್ಕ ಬರಲಿ, ರೇಟ್ ಬರಲಿ ಅಂತ ಕಾಯ್ತಾ ಇರ್ತಾರೆ. ಕೆಲವೊಮ್ಮೆ ಜಾಸ್ತಿ ರೇಟ್ ಬರ್ತದೆ, ಕೆಲವೊಮ್ಮೆ ರೇಟೇ ಬರಲ್ಲ. ಅವರು ಖರ್ಚು ಮಾಡಿದ್ದಕ್ಕೂ ಲಾಸ್ ಆಗಿ ಅಷ್ಟು ಕೂಡ ಬರಲ್ಲ. ಅವಾಗ ದೇವ್ರನ್ನ ಬಿಡಬೇಕಾ? ರೈತರು, ಏಸಾವನ್ನು ನಂಬಿದವರು, ಏಸಾವನ್ನು ನಂಬಿದ ಮಕ್ಕಳು ಬೆಳೆ ಬಿತ್ತನೆ ಮಾಡುವಾಗ ಪ್ರಾರ್ಥನೆ ಮಾಡಿಕೊಂಡು ಬೀಜ ಬಿತ್ತುತ್ತಾರೆ, ಪ್ರಾರ್ಥನೆ ಮಾಡಿಕೊಂಡು ಔಷಧ ಬಿಡ್ತಾರೆ ಗಿಡಗಳಿಗೆ, ಪ್ರಾರ್ಥನೆ ಮಾಡಿಕೊಂಡು ನಂಬಿಕೆಯಿಂದ ಇರ್ತಾರೆ. ಎಷ್ಟೋ ನಮ್ಮ ಕ್ರೈಸ್ತ ಮಕ್ಕಳಿಗೆ, ಕ್ರೈಸ್ತ ರೈತರಿಗೆ ಒಳ್ಳೆ ಬೆಲೆ ದೇವರು ಕೊಟ್ಟಲ್ಲ. ಬೆಳೆಗೆ ತಕ್ಕ ಬೆಲೆ ಕೂಡ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದಾರೆ. ಆದರೂ ಕೆಲವೊಮ್ಮೆ ಪ್ರಕೃತಿ ವಿಕೋಪಗಳು ಅಂತ ಹೇಳ್ತೇವೆ ನಾವು. ಅತಿಯಾಗಿ ಮಳೆ ಬಂದಾಗ, ಪ್ರವಾಹ ಬಂದಾಗ ಬೆಳೆದ ಬೆಳೆ ಹೊಚ್ಚಿಕೊಂಡು ಹೋಗ್ತಾರೆ. ಯಾರ ಕೈಯಲ್ಲಿ ಇಲ್ಲ ಅಲ್ವಾ? ದೇವರ ಚಿತ್ತದ ಯಾವ ಸಮಯದಲ್ಲಿ ಏನಾಗಬೇಕು ಅಂತ. ಆಗ ನಾವು ದೇವರನ್ನು ಬೈಬಾರ್ದು, ನಿಂದಿಸಬಾರ್ದು. ಏನು ದೇವರಪ್ಪ ಹಿಂಗೆ ಮಾಡಿಬಿಟ್ಟ ಅಂತ. ಯಾಕಂದರೆ ದೇವರ ಚಿತ್ತ ಯಾವಾಗ ಏನಾಗಬೇಕು ಅದು ಹಾಗೆ ಆಗ್ತದೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅದಕ್ಕೆ ವಾಕ್ಯ ಹೇಳೋದು, ಸಾಯುವವರೆಗೆ ನಂಬಿಗಸ್ತರಾಗಿರಿ. ಕಷ್ಟ ರೋಗ ಬಂತು ಅಂತ ಪ್ರಾರ್ಥನೆ ಬಿಡಬೇಡಿ. ನಾನು ಅಪ್ಪ ಎಷ್ಟೋ ಸಲ ಆಸ್ಪತ್ರೆ ಸೇರಿದ್ದೇವೆ, ಅನಾರೋಗ್ಯ ಬಲಹೀನತೆ ಬಂದಿದೆ. ಆದರೆ ನಾವು ಆಸ್ಪತ್ರೆಯಲ್ಲಿದ್ದರೂ, ICUವಲ್ಲಿದ್ದರೂ, ಬೆಡ್ ಮೇಲೆ ಮಲಗಿದರೂ ದೇವರನ್ನು ಸ್ತುತಿಸಿ ಕೊಂಡಾಡೋದು, ಪ್ರಾರ್ಥನೆ ಮಾಡೋದು ಬಿಟ್ಟಿಲ್ಲ. ಹಾಸಿಗೆಯಲ್ಲೇ ನಾವು ಪ್ರಾರ್ಥನೆ, ಅಪ್ಪ ನೆಂಚಿತ್ತ ಸ್ವಾಮಿ ನೀನು ಎಬ್ಬಿಸಿದರೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತಾರೆ 91ನೇ ಕೀರ್ತನೆ, ಮರಣದ
ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ತಪ್ಪಿಸ್ತೇನೆ ಅಂತ ವಾಕ್ಯ ಹೇಳ್ತದೆ. ಮರಣಕರ ವ್ಯಾಧಿ ಮರಣದ ಹಾಸಿಗೆಯಲ್ಲಿದ್ದರೂ ಕೂಡ ದೇವರು ನಂಬಿಕೆಯನ್ನು ಪ್ರಾರ್ಥಿಸಿಕೊಂಡಾಗ ಆತನ ಚಿತ್ತ ಇದ್ದಾರೆ ಎಬ್ಬಿಸ್ತಾನಮ್ಮ. ಅಲ್ಲೆಲ್ಲಾ ಆತ ಎಬ್ಬಿಸ್ತಾನಮ್ಮನ. ಬೇಟೆಗಾರನ ಬಲೆ, ಬೇಟೆಗಾರ ಯಾರು? ನಮಗೆ ಸೈತಾನ ಶೋಧನೆ ತರ್ತಾನೆ. ಆದರೆ ಆ ಎಲ್ಲ ಶೋಧನೆಗಳಿಂದ ದೇವರು ನಮ್ಮನ್ನು ತಪ್ಪಿಸುವನಾಗಿದ್ದಾನೆ ಮಕ್ಕಳೇ. ಆ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದಾಗ ದೇವರು ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾನೆ. ಅದಕ್ಕೆ ವಾಕ್ಯ ಹೇಳ್ತಾರೆ, ಸಾಯುವವರೆಗೂ ನಂಬಿಗಸ್ತನಾಗಿರು, ಕಷ್ಟಗಳು ಬಂದರೂ ಸಹಿಸಿಕೊಂಡಿರು, ಅವಾಗ ಕೊನೆಗೆ ದೇವರು ಏನು ಮಾಡ್ತಾನಂತೆ, ನಿನಗೆ ಜೀವವೆಂಬ ಜಯಮಾಲೆ, ಜೀವ ಕಿರೀಟ ಕೊಡ್ತಾನೆ. ಅದು ಯಾವ ಜೀವ? ನಿತ್ಯ ಜೀವ. ನಿತ್ಯ ಜೀವ ನಮಗೆ ಸಿಗ್ತದೆ. ಪರಲೋಕದಲ್ಲಿ ದೇವರ ಜೊತೆ ಇರುವಂಥ ಭಾಗ್ಯ ನಮಗೆ ಸಿಗ್ತದೆ ಮಕ್ಕಳೇ. ಅದಕ್ಕೆ ನಾವು ಸಾಯುವವರೆಗೆ ನಂಬಿಗಸ್ತರಾಗಿರಬೇಕು. ಸಾಯುವವರೆಗೆ ನಂಬಿಗಸ್ತರಾಗಿರಬೇಕು ಅಂದರೆ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರಬೇಕು. ಅಲ್ಲೆಲ್ಲಾ ಸಾಯುವವರೆಗೂ ನಂಬಿಗಸ್ತರಾಗಿದ್ದು ದೇವರು ಕೊಡುವಂಥ ಜೀವವೆಂಬ ಜಯಮಾಲೆಯನ್ನು, ಜೀವ ಕಿರೀಟವನ್ನು, ನಿತ್ಯ ಜೀವವನ್ನು, ಪರಲೋಕ ರಾಜ್ಯವನ್ನು ನಾವು ನಮಗೆ ಸ್ವಂತ ಮಾಡಿಕೊಳ್ಳಬೇಕು ಅಂದರೆ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಬೇಕು. ಮುಖ್ಯವಾಗಿ 5 ಅಂಶಗಳ ಬಗ್ಗೆ ನಾವು ಇದನ್ನು ಮಾತನಾಡೋಣ. ಈಗ ವಾಕ್ಯ ಶುರುವಾಗ ಮುಖ್ಯವಾಗಿ 5 ಅಂಶಗಳನ್ನು ನಾವಿಂದು ಧ್ಯಾನ ಮಾಡಿಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಏನು ಅಂದರೆ, ಪ್ರತಿಯೊಬ್ಬ ವಿಶ್ವಾಸಿಯಾಗಿರಲಿ, ಸೇವಕರಾಗಿರಲಿ, ಕ್ರೈಸ್ತರು, ಯೇಸುವನ್ನು ನಂಬಿದಂಥವರು ಏನು ಮಾಡಬೇಕು ಅಂದರೆ ನಂಬಿಕೆ ಮತ್ತು ಪ್ರಾರ್ಥನೆಯನ್ನು ಬಿಡಬಾರದು. ಎಂಥ ಪರಿಸ್ಥಿತಿ ಆದರೂ ಕೂಡ ನಂಬಿಕೆ ಪ್ರಾರ್ಥನೆ ಬಿಡಬಾರದು ಮಕ್ಕಳು. ಇದಕ್ಕೆ ನಾವು ಉದಾಹರಣೆ ಸತ್ಯವೇದದಲ್ಲಿ, ಬೈಬಲಲ್ಲಿ ನೋಡೋದಾದರೆ ಹಳೆ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲನೆಯದು ಅಬ್ರಹಾಮನ ಬಗ್ಗೆ ನಾವು ನೋಡ್ತೇವೆ ಅಲ್ವಾ. ಅಬ್ರಹಾಮನು ನಂಬಿಕೆ, ವಿಶ್ವಾಸ, ಪ್ರಾರ್ಥನೆ, ಯೆಹೋವ ದೇವರು ದಯಪಾಲಿಸಿದರೂ ಕೂಡ ಆ ಮಗನನ್ನು ಬಲಿ ಕೇಳಿದಾಗ, ನಾನು ಏನಪ್ಪ 100 ವರ್ಷಕ್ಕೆ ನನ್ನ ಮಗನ ಕೊಟ್ಟು ನಾನು ಬಲಿ ಕೊಡಲ್ಲ ಅಂತ ಹೇಳಿದ್ನ ಅಬ್ರಹಾಮು? ಹೇಳಿಲ್ಲ. ಅಬ್ರಹಾಮ ಅಂತ ಯೆಹೋವ ದೇವರು ಕರೆದಾಗ, ಅಯ್ಯ ನಾನು ಇದ್ದೇನೆ ಸ್ವಾಮಿ ಅಂತದ್ದು ಅಬ್ರಹಾಮನು ಕೇಳಿ ಮಗನನ್ನು ಬಲಿ ಕೊಡಬೇಕು ಅಂದಾಗ ಮತ್ತೊಂದು ಮಾತಾಡದಂತೆ ಮಗನನ್ನು ಬಲಿ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ತಾನು ಕೊಟ್ಟಂಥ ವಾಗ್ದಾನವಾಗಿ ಕೊಟ್ಟ ಮಗನನ್ನ ನನ್ನ ದೇವರು ಏನು ಮಾಡೋದಿಲ್ಲ ಅನ್ನೋ ನಂಬಿಕೆ ಅಬ್ರಹಾಮನಿಗಿತ್ತು ಅಲ್ವಾ. ಎಷ್ಟೋ ಸಲ ನಿಮ್ಗೆ ಹೇಳಿದ್ರೆ ವಾಕ್ಯ ಇದು. ಅಬ್ರಹಾಮನಿಗೆ ಕೊಟ್ಟ ಮಗನನ್ನ ಬಲಿ ಕೊಡುವ ಸಮಯದಲ್ಲಿ ಅಲ್ಲಿ ನಮಗೆ ಬಲಿ ಕೊಡೋದಕ್ಕೆ ಏನು ಬೇಕಾಗಿತ್ತು? ಆ ಸಮಯಕ್ಕೆ ಒಂದು ಕುರಿ ಬೇಕಾಗಿತ್ತು ಅಲ್ವಾ. ಯಜ್ಞ ಕೊಡಬೇಕು, ಯಜ್ಞ ಬಲಿ ಸಮರ್ಪಿಸಬೇಕು ಅಂದರೆ ಅದು ಯಾವುದೋ ಒಂದು ಜೀವಿ ಬೇಕು, ಪ್ರಾಣಿ ಬೇಕು, ಕುರಿ ಬೇಕು. ಅಬ್ರಹಾಮನು ತನ್ನ ಮಗನಿಗೆ ಬಲಿ ಯಜ್ಞವನ್ನು ಮಾಡಿ ಬಲಿ ಕೊಡೋದಕ್ಕೆ ರೆಡಿಯಾಗಿ ಇನ್ನೇನು ಮಗನ ತಲೆಯನ್ನು ಕಡಿಬೇಕು ಅಂತ ಕತ್ತಿ ಎತ್ತಿದಾಗ ತಕ್ಷಣವೇ ಅಬ್ರಹಾಮ ನಿಲ್ಲು ಅಂತ ದೇವದೂತನ ಸ್ವರ ಬರ್ತದೆ. ಆ ಸಮಯಕ್ಕೆ ಬೇಕಾದ ಬಲಿಯನ್ನು ದೇವರು ಒದಗಿಸಿಕೊಡ್ತಾನೆ. ಆ ಮಗನನ್ನು ಬಲಿ ಕೊಡುವುದರಿಂದ ತಪ್ಪಿಸ್ತಾನೆ. ಯಾಕೆ ತಪ್ಪಿಸಿದ? ಯೆಹೋವ ದೇವರ ಮೇಲೆ ಅಬ್ರಹಾಮನಿಗೆ ಇದ್ದಂಥ ವಿಶ್ವಾಸ, ನಂಬಿಕೆ. ದೇವರ ಮಗನಾಗಿದ್ದ ಅಬ್ರಹಾಮ ದೇವರ ಮಾತನ್ನು ಕೇಳ್ತಾ ಇದ್ದ. ದೇವರ ಜೊತೆಗೆ ಸಂಬಂಧ ಇತ್ತು, ಅನ್ಯೋನ್ಯ ಸಂಬಂಧ, ಮಾತನಾಡುವುದು, ಪ್ರೀತಿಯ ಸಂಬಂಧ, ನಂಬಿಕೆಯ ಸಂಬಂಧ, ಪ್ರಾರ್ಥನೆಯಿಂದ ಸಂಬಂಧ, ವಿಶ್ವಾಸದ ಸಂಬಂಧ ದೇವರ ತಂದೆಯಾದ ದೇವರ ಜೊತೆಗೆ ಅಬ್ರಹಾಮನಿಗೆ ಇತ್ತು. ಅದಕ್ಕೆ ಆತನನ್ನು ಇಕ್ಕಟ್ಟಿನಿಂದ ತಪ್ಪಿಸಿದ. ಮಗ ಬೇಕು ಅಂದಾಗ 100 ವರ್ಷಕ್ಕೆ ಮಗನನ್ನು ಕೊಟ್ಟ. ನೋಡಿ ಮಕ್ಕಳೇ, 100 ವರ್ಷ ಅಂದರೆ ಇದು ಸುಮ್ಮನೆನಾ? ಈಗಿನ ಕಾಲ ಹೇಗಿದ್ದಾರೆ ಜನರು, ಮದುವೆ ಆಗ್ತಾರೆ, ಮದುವೆ ಆದ ವರ್ಷದೊಳಗೆ ಮಗು ಬೇಕಂತ. ಮಕ್ಕಳಾಗಿಲ್ಲ ಅಂದರೆ 1 ವರ್ಷ 2 ವರ್ಷ ಬಿಟ್ಟರೆ 3ನೇ ವರ್ಷಕ್ಕೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಾಗ್ಬಿಡ್ತಾರೆ ಅಲ್ವಾ. ಈ ಕಾಲದಲ್ಲಿ ನಾವು ನೋಡುವಾಗ ಲೋಕದ ರೀತಿಯಲ್ಲಿ ಆ ಕಾಲಕ್ಕೆ ನೋಡಿ, ದೇವರು ನನಗೆ ಮಗನನ್ನು ಕೊಡ್ತಾನೆ ಅನ್ನೋ ನಂಬಿಕೆ ಅಬ್ರಹಾಮನಿಗೆ ಇತ್ತು. 100 ವರ್ಷದವರೆಗೂ 99 ವರ್ಷವಾದರೂ ಕೂಡ ನನಗೆ ನನ್ನ ದೇವರು ಮಗ ಕೊಡ್ತಾನೆ ಅಂತ ನಂಬಿಕೆಯಿಂದ ಇದ್ದ. 99ನೇ ವರ್ಷಕ್ಕೆ ಯೆಹೋವ ದೇವರು ಬಂದು ನನಗೆ ಬರುವ ವರ್ಷದೊಳಗೆ ಮಗ ಹುಟ್ಟುತ್ತಾನೆ, ಮಗು ಆಗ್ತಾನೆ ಅಂತ ಹೇಳ್ತಾರೆ. 100 ವರ್ಷ ವಯಸ್ಸಾದಾಗ ಅಬ್ರಹಾಮನಿಗೆ ಮುದ್ದಾದ ಮಗನನ್ನು ದೇವರು ದಯಪಾಲಿಸಿದ. ಆ ನಂಬಿಕೆ ವಿಶ್ವಾಸದಿಂದ ಇಲ್ಲ.
ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಮಗೇನು ಬೇಕೋ ಜನರನ್ನು, ರಾಜಕೀಯ ನಾಯಕರನ್ನು, ಅಧಿಕಾರಿಗಳನ್ನು ಕೇಳುವುದಲ್ಲ ಮಕ್ಕಳೇ. ದೇವರನ್ನು ಕೇಳಿ ನೀವು ಮೊರೆ ಇಟ್ಟು ದೇವರಿಗೆ ನಿಮಗೇನು ಬೇಕೋ ಪ್ರಾರ್ಥನೆ ಮಾಡಿ ಕೇಳಿ. ಯಾವ ರೀತಿ ಅಬ್ರಹಾಮನಿಗೆ ಇದ್ದಂಥ ವಿಶ್ವಾಸ, ನಂಬಿಕೆ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಿ ಕೇಳಿಕೊಂಡ್ರೆ ನಮಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಆತ ಒದಗಿಸಿಕೊಡ್ತಾರೆ. ಅದಕ್ಕೆ ಯೆಹೋವ ಈರೆ ಅನ್ನೋ ನಮ್ಮ ದೇವರು ಅಲ್ವಾ. ಯೆಹೋವ ಈರೆ ದೇವರು ಅಂದರೆ ನಮಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಒದಗಿಸಿ ಕೊಡುವ ದೇವರು. ಹಲ್ಲೆಲೂಯಾ. ಯೆಹೋವ ಈರೆ ದೇವರು. ಒಂದನೇ ಅಂಶ, ದೇವರಲ್ಲಿ ನಾವು ನಂಬಿಕೆಯಿಂದ, ವಿಶ್ವಾಸದಿಂದ ಪ್ರಾರ್ಥಿಸಿಕೊಂಡು ಇರಬೇಕು. ಮತ್ತು ನಿಮ್ಮಲ್ಲಿ ಎಷ್ಟು ನಂಬಿಕೆ ಇದೆ, ಎಷ್ಟು ವಿಶ್ವಾಸ ಇದೆ, ಎಷ್ಟರ ಮಟ್ಟಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರ ದೇವರನ್ನು ನಿಮಗೆ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಮೊದಲನೇ ಅಂಶ. ಎರಡನೇ ಅಂಶ, ನಿನ್ನ ದೃಷ್ಟಿಯನ್ನು, ಕಣ್ಣಿನ ದೃಷ್ಟಿ, ನೋಟ ಕಂಟ್ರೋಲಲ್ಲಿ ಇಟ್ಕೋಬೇಕು. ಕಣ್ಣಿನಿಂದಲೇ ಪಾಪ ಮಾಡ್ತಾರಂತೆ ಮನುಷ್ಯರು. ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು. ಯೋಹಾನ ಸುವಾರ್ತೆ ನೋಡುವಾಗ ನೇತ್ರಾಸೆ, ಲೋಕದ ಆಸೆ, ಬದುಕು ಬಾಳಿನ ಡಂಬ, ಇವು ಮೂರು ಕೂಡ ಇರಬಾರದು ಅಂತ ವಾಕ್ಯ ಹೇಳ್ತದೆ. ಕಣ್ಣಿನಿಂದಲೇ ನೋಡಿ ಪಾಪ ಮಾಡಿದೀವಿ. ದಾವಿದನು ಕೂಡ ಚಿಕ್ಕವನಾಗಿದ್ದಾಗ ಒಳ್ಳೆ ಭಕ್ತನಾಗಿದ್ದ. ಬಾಲಕನಾದ ದಾವಿದ ಗೊಲಿಯಾತನಂತ ಅಂಥ ಒಂದು ಮನುಷ್ಯನನ್ನೇ ಅವನು ಸಾಯಿಸಿದ ಅಲ್ವಾ. ಸಂಡೇ ಸ್ಕೂಲಿಂದ ಕತೆ ಕೇಳಿರ್ತಾರೆ, ಎಲ್ಲರಿಗೂ ಗೊತ್ತಾದ ವಿಷಯ, ಹೆಚ್ಚಾಗಿ ಹೇಳೋದೇನು ಬೇಕಾಗಿಲ್ಲ. ಗೊಲಿಯಾತನಂತ ಅತ್ಯಂತ ಏನು ಭಯಂಕರವಾದ ಹೈಟು ವೇಟು ಸಿಕ್ಕಾಪಟ್ಟೆ ದೊಡ್ಡ ಮನುಷ್ಯನನ್ನ ಚಿಕ್ಕ ಬಾಲಕನು ಸೋಲಿಸಿದ, ಸಾಯಿಸಿದ. ಅಂಥ ನಂಬಿಕೆ ದೇವರ ಮೇಲೆ ಇದ್ದು, ನನ್ನ ದೇವ ಯೆಹೋವ ಒಳ್ಳೆ ಕುರುಬನು, ಯೆಹೋವ ಒಳ್ಳೆ ಕುರುಬನು, ನನ್ನ ಕಾಯುವಾತನು ಅಂತ ಅಂದುಕೊಂಡಿದ್ದಂಥ ಈ ದಾವೀದನೇ ಯವನ ಕಾಲದಲ್ಲಿ ಬಂದಾಗ ಕಣ್ಣಿನ ಆಸೆಯಿಂದ, ನೇತ್ರಾಶೆಯಿಂದ ಹೆಣ್ಣನ್ನು ನೋಡಿ ಮೋಹಿಸ್ತಾನೆ, ಪಾಪ ಮಾಡ್ತಾನೆ ಅಲ್ವಾ. ಆದರೆ ಅದೇ ಕಣ್ಣಿನ ಆಸೆಗೆ ಯೋಬನು ಬಲಿಯಾಗಲಿಲ್ಲ. ನೋಡಿ, ಕಣ್ಣಿನ ಆಸೆ ಇದ್ದಾಗ ಕೆಲವರು ಬಲಿಯಾಗ್ತಾರೆ, ಕೆಲವರು ಕಂಟ್ರೋಲ್ ಮಾಡ್ಕೊಳ್ತಾರೆ. ಯೋಬನಿಗೆ ಸೈತಾನನಿಂದ ಶೋಧನೆ ಬಂತು, ಎಲ್ಲವನ್ನ ಕಳೆದುಕೊಂಡ. ಮತ್ತೆ ನಿನಗೆಲ್ಲ ಬೇಕು ಅಂದರೆ ನಾನು ಕೊಡ್ತೀನಿ ಅಂತ ಸೈತಾನ ಹೇಳ್ತಾನೆ. ಆದರೆ ಯೋಬನು ಯಾವುದೇ ರೀತಿಯಲ್ಲಿ ಯಾವ ಆಸ್ತಿ ಅಂತಸ್ತಿಗೂ, ಆಸೆಗೂ, ಲೋಕದ ಆಸೆಗೂ ಆತನು ಬಲಿಯಾಗಲಿಲ್ಲ. ಆತ ಹೇಳ್ತಾನೆ ಒಂದು ಮಾತು, ಯೋಬ 1ನೇ ಅಧ್ಯಾಯ 21ನೇ ವಚನ ಹೋದ್ರಮ್ಮ. ಯೋಬನ ಗ್ರಂಥ 1:21. దిగంబరినే వచ్చితిని, దిగంబరినే అక్కడికి తిరిగి వెళ్ళేదను. యెహోవా ఇచ్చెను, యెహోవా తీసుకొని పోయేను. యెహోవా నామమునకు స్తుతి కలుగును గాక. ಆಮೆನ್. ನೋಡಿ, ಹೇಳೋದು ಒಂದೇ ಮಾತು ಯೋಬ. ಏನಂತಾನೆ? ಹುಟ್ಟುವಾಗ ನಾನು ಹೇಗೆ ಬಂದೆ, ಹುಟ್ಟಿದಾಗ ಮಕ್ಕಳು ಏನಪ್ಪ ಎಲ್ಲ ಸೂಟು ಬೂಟ ಹಾಕೊಂಡ್ಬರ್ತಾರ ಏನಮ್ಮ ಹೆಣ್ಮಕ್ಕಳು? ಏನು ಇಲ್ಲ, ಬತ್ತಲೆ ಬರೋದು. ಮಗು ಹುಟ್ಟಿದಾಗ ಬತ್ತಲಾಗಿರ್ತದೆ, ಅದಕ್ಕೆ ಯಾವ ಬಟ್ಟೆ ಬರೀ ಇರ್ತದ? ಇಲ್ಲ. ಹುಟ್ಟಿದ ಮೇಲೆ ಎಲ್ಲ ಸೂಟು ಬೂಟು ಏನು ಥರ ಹೆಣ್ಣಿಗಂತೂ ಹೆಣ್ಣು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಡಿಸೈನ್ ಬಟ್ಟೆಗಳು. ನಮ್ಮ ಸುರೇಶ್ ಹಾಕ್ತದ ಮಗಳಿಗೆ ಒಂದೊಂದ್ಸಲ ಒಂದೊಂದು ಡ್ರೆಸ್, ಏನು ವೆರೈಟಿ ಡ್ರೆಸ್ಗಳು. ಹೆಣ್ಣು ಮಕ್ಕಳಿಗೆ ಬೇಕಾದಂಥ ಡ್ರೆಸ್ಗಳಿದ್ದಾವೆ, ಗಂಡು ಮಕ್ಕಳಿಗೂ ಅಷ್ಟೇ ಇದ್ದಾವೆ. ಹೆಣ್ಣು ಮಕ್ಕಳು ಬಟ್ಟೆ ಹಾಕೋತಿದ್ದಾರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬಟ್ಟೆ ಹಾಕೋತಿದ್ದಾರೆ ಅಲ್ವಾ. ಥರ ಡಿಸೈನ್ ಬಟ್ಟೆಗಳು ನಾವಿಂದು ನೋಡ್ತೇವೆ. ಯಾವಾಗ? ಹುಟ್ಟಿದ ಮೇಲೆ. ಆದರೆ ಹುಟ್ಟಿದಾಗ ದಿಗಂಬರರಾಗಿ ಬತ್ತಲೆಯಾಗಿ ಬರ್ತೇವೆ. ಮತ್ತೆ ಸತ್ತ ಮೇಲೆ ಸೂಟು ಬೂಟು ಹಾಕಿ ಮಣ್ಣಲ್ಲಿಡ್ತಾರ ನಿಮ್ಮನ್ನ? ಸೂಟು ಬೂಟು ಬೆಳ್ಳಿ ಬಂಗಾರ ಏನನ್ನ ಹಾಕಿಡ್ತಾರೆ ನಮ್ಮ ಮಣ್ಣಲ್ಲಿ. ಮಣ್ಣು ಮಾಡುವಾಗ, ಭೂಸ್ಥಾಪನೆ ಮಾಡುವಾಗ ಏನಿರಲ್ಲ. ತೀರಾ ಬತ್ತಲೆ ಹುಟ್ಟಿದಾಗೆ ಇದ್ದ ಹಾಗೆ ಇಡಬಾರ್ದು ಅಂತ ಒಂದು ಬಿಳಿ ಬಟ್ಟೆ ಸುತ್ತಿಡ್ತಾರೆ ಮಕ್ಕಳೇ. ಹೌದಾ? ನಾವು ನೋಡಿರಲ್ಲಮ್ಮ ಭೂಸ್ಥಾಪನೆ ಕಾರ್ಯಕ್ರಮಗಳು. ಹುಟ್ಟಿದಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಮಧ್ಯದ ಜೀವನದ ಸಮಯದಲ್ಲೇ ಅದು ಇದು ನಂದು ನಿಂದು ಅಂತ ಹೊಡೆದಾಡ್ತೀವಿ, ಬಡದಾಡ್ತೀವಿ, ಹೋರಾಡ್ತೀವಿ. ಜಗಳ, ತಂಟೆ, ತಕರಾರು ಆಸ್ತಿಗಾಗಿ. ತಂದೆ ತಾಯಿಗಳನ್ನ ಮಕ್ಕಳು ಸಾಯಿಸ್ತಾ ಇದ್ದಾರೆ, ಮಕ್ಕಳನ್ನ ತಂದೆ ತಾಯಿ ಸಾಯಿಸ್ತಾ ಇದ್ದಾರೆ, ಅಣ್ಣ ತಮ್ಮಂದಿರು ಆಸ್ತಿಗಾಗಿ ಜಗಳಾಡಿ ಒಬ್ಬರಿಗೊಬ್ಬರು ಕೊಲ್ಲುತ್ತಾ ಇದ್ದಾರೆ. ಇಂಥವೆಲ್ಲ ಕ್ರಿಯೆಗಳು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ.
ಆದರೆ ಯೋಗ ಏನು ಹೇಳ್ತದೆ? ಒಂದೇ ಮಾತು, ಹುಟ್ಟಿದಾಗ ನಾನು ಏನು ತರಲಿಲ್ಲ, ಹೋಗುವಾಗಲೂ ಏನು ಒಯ್ಯಲ್ಲ, ದೇವರೇ ಕೊಟ್ಟ, ದೇವರೇ ತಗೊಂಡ ಅಲ್ವಾ? ಈಗ ನಮ್ಮಲ್ಲಿ ಕೂಡ ಎಷ್ಟೋ ಸಲ ಕೆಲವು ಪರಿಸ್ಥಿತಿಗಳು ಬರ್ತವೆ. ನಮಗೆ ಒಂದೊಂದು ಸಲ ಎಷ್ಟೋ ಇರ್ತದೆ, ಕೆಲವೊಮ್ಮೆ ಏನೂ ಇರಲ್ಲ. ಅವಾಗ ನಾವು ಅಯ್ಯೋ ಇತ್ತು ಅಂತ ಹೆಮ್ಮೆ ಪಡಬಾರ್ದು, ಹಿಗ್ಗಬಾರ್ದು, ಇಲ್ಲ ಅಂತ ಕುಗ್ಗಬಾರ್ದು. ಆವಾಗ ನೀನು ನಿಜವಾಗಿ ಒಳ್ಳೆ ಮನುಷ್ಯ ಮಕ್ಕಳೇ. ಕೆಲವ್ರು ಏನು ಮಾಡ್ತಾರೆ? ದುಡ್ಡಿದ್ದಾಗ, 5 ರೂಪಾಯಿ ದುಡ್ಡಿದ್ದಾಗ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಮಜ್ಜಾ ಮಾಡಿಬಿಡ್ತಾರೆ. ದುಡ್ಡಿದ್ದಾಗ ಮುದ್ರಕೊಂಡು ಕೂತ್ಕೊಂಡ್ಬಿಡ್ತಾರೆ. ಏನೋ ರೋಗ ಬಂದೈತೆ, ದೊಡ್ಡ ರೋಗ ಬಂದೈತೆ ಅನ್ನೋ ಓದ್ಕೊಂಡು ಮಕ್ಕೊಂಡ್ಬಿಡ್ತಾರೆ ಮನೆ ಕೈಯಾಗ ರೊಕ್ಕ ಇಲ್ಲ ಅಂದ್ರೆ. ಅದೇ ದುಡ್ಡಿದ್ರೆ ಏನು ಹೇಳ್ತಾರಲ್ಲ ತೆಲುಗಿನಲ್ಲಿ ಒಂದು ಮಾತೆ, 10 ರೂಪಾಯಿ ಉಂಟೆ ಹೈದರಾಬಾದ್ ಅಂತೆ. 5 ರೂಪಾಯಿ ಯಾರು ಎಷ್ಟು? 5 ರೂಪಾಯಿ ಉಂಟೆ ಹೈದರಾಬಾದ ಚೂಸ್ತಾನಂಟ. ಹೆಂಗೆ ನೋಡ್ತಾರೆ ಗೊತ್ತಿಲ್ಲ. ಒಟ್ಟು ದುಡ್ಡು ಕೈಯಾಗಿದ್ದರೆ ಮಸ್ತ್ ಮಜಾ ಮಾಡಿಬಿಡ್ತಾರೆ ಎಲ್ಲರೂ. ಇಲ್ಲ ಅಂದಾಗ ಏನೋ ದೊಡ್ಡ ಜ್ವರ ಬಂದೈತೆ, ಏನೋ ರೋಗ ಬಂದೈತೆ ಅಂದಾಗ ಮುದ್ರಗಂಡು ಮನೆಗೆ ಏನಂತ ಏನಿಲ್ಲ, ಯಾಕೆ ಏನಿಲ್ಲ, ಕೈಯಾಗಿ ಏನಿಲ್ಲ, ಏನು ಮಾಡೋ ಗೊತ್ತಿಲ್ಲ. ಯೋಚನೆ ಚಿಂತೆ ಮನುಷ್ಯನಿಗೆ ನೋಡಿ ಈ ರೀತಿ ನಾವು ಮಾಡ್ತೀವಿ. ಆದರೆ ಯೋಗ ಏನು ಮಾಡ್ದ? ಯಾವತ್ತು ಲೋಕದ ಆಸೆಗೆ ಬಿಟ್ಟು ಹೋಗಲಿಲ್ಲ. ಏನಿಲ್ಲ ಅಂದ್ರೂ ಕೂಡ ಏನು ಹೇಳ್ತದೆ? ಎಲ್ಲ ದೇವರೇ ಕೊಟ್ಟಪ್ಪ, ದೇವರೇ ತಗೊಂಡ, ನಂದೇನಿಲ್ಲ. ಆ ಭಾವನೆ ನಿನ್ನಲ್ಲಿರಬೇಕು ಮಕ್ಕಳೇ. ಅದು ದೇವರು ನಿಮ್ಗೆ ಎಚ್ಚರಿಸ್ತಾ ಇದ್ದಾನೆ. ಇದೆ ಅಂತ ಹೆಮ್ಮೆ ಪಡಬಾರ್ದ್ರಿ, ದಿಮಾಕ್ ಮಾಡಬಾರ್ದ್ರಿ, ಇಲ್ಲ ಅಂತ ಕುಗ್ಗಿ ಹೋಗ್ಬೇಡ್ರಿ, ಸೋತು ಹೋಗ್ಬೇಡ್ರಿ. ಯಾವಾಗಲೂ ಒಂದೇ ರೀತಿ ಯಥಾರ್ಥವಾಗಿರಬೇಕು ಮಕ್ಕಳೇ. ನಾವು ಊಟ ಮಾಡಿದರೂ ಒಂದೇ ರೀತಿ ಇರಬೇಕು, ಉಪವಾಸ ಇದ್ದರೂ ಒಂದೇ ರೀತಿ ಇರಬೇಕು, ನಿದ್ದೆ ಮಾಡಿದರೂ ಒಂದೇ ರೀತಿ ಇರಬೇಕು, ನಿದ್ದೆ ಮಾಡಿಲ್ಲ ಅಂದ್ರೆ ಒಂದೇ ರೀತಿ ಇರಬೇಕು. ಯಥಾರ್ಥವಾಗಿರು, ಯಾವಾಗಲೂ ಒಂದೇ ರೀತಿ ಇದ್ದರೆ ದೇವರು ನಿನಗೆ ಬೇಕಾದದ್ದನ್ನು ಬೇಕಾದಂಗೆ ಕೊಡ್ತದೆ. ಆ ನಂಬಿಕೆ ನಮಗೆ ಇರಬೇಕಷ್ಟೇ. ಅದು ಹೇಳ್ತಾ ಇರೋದು ವಾಕ್ಯ. 2ನೇ ಅಂಶ ಏನು ಅಂದರೆ ನೇತ್ರಾಶೆ. ಕಣ್ಣು ಭಾಳ ಡೇಂಜರ್. ಕಣ್ಣಿನಲ್ಲಿ ಈಗ ನೋಡ್ತೇವೆ ಅವರು, ಈಗ ಹೆಣ್ಣುಮಕ್ಕಳೇ ಯಾರಾದ್ರೂ ಒಳ್ಳೆ ಸೀರೆ ತಗೊಂಡು ನೋಡೋ, MS ಎಷ್ಟು ಚೆನ್ನಾಗೈತೆ. ಈಗ ನಾವು ಮಾಲನೇ ಹೇಳ್ಬೋದು, ಮಾರೇಶ್ಗೆ ನೋಡೋದು ಸುತ್ತಮಕ್ಕವ್ರು ಎಷ್ಟು ಒಳ್ಳೆ ಸೀರೆ ಬಟ್ಟೆ ತಂದ್ಕೊಂಡಾರೆ, ನೀನು ನನಗೆ ತಂದಿಲ್ಲ, ತಂದ್ಕೊಡು. ಪದ್ಮ ಹರೀಶಿಗೆ ಹೇಳ್ಬೋದು, ನೋಡು ಎಲ್ಲರೂ ಎಷ್ಟು ಒಳ್ಳೊಳ್ಳೆ ಬಟ್ಟೆ ತಂದ್ಕೊಂಡ್ರೆ, ಏನಪ್ಪ ನೀನು ಹರೀಶ ಗಂಡ ನನಗೆ ತಂದಿಲ್ಲ. ನಮ್ಮ ಭಾರತಮ್ಮ ತಿರುಪತಿ ಏಮಯ್ಯ ನೀವು ಪಂಡಕ್ಕೆ ಈಗ ಬಟ್ಟಲು ತಯಾರದು ಅಂತಿಂತ ಸೀರೆ ಇಲ್ಲ. 1000 ರೂಪಾಯಿ ಸೀರೆ ಬೇಕು, 2000 ರೂಪಾಯಿ ಸೀರೆ ಬೇಕು, 5000 ರೂಪಾಯಿ ಅಂಚಿನ ಸೀರೆ ಬೇಕು, ರೇಷ್ಮೆ ಸೀರೆ ಬೇಕು ಅಲ್ವಾ? ಎಷ್ಟು ಕೋರಿಕೆಗಳು ಮನುಷ್ಯನಿಗೆ, ಆಸೆಗಳು ಭಾಳ ಇರ್ತವೆ. ಆಸೆಗಳಿಗೆ ನಾವು ಬಿದ್ದು ಹೋಗಬಾರ್ದು. ಆಸೆ ಬೇಡ, ದುರಾಸೆ ಬೇಡ. ದೇವರು ಎಷ್ಟು ಕೊಟ್ಟಾನೋ ಅಷ್ಟರಲ್ಲೇ ನಾವು ತೃಪ್ತಿ ಪಡಬೇಕಂತೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಅಪ್ಪು చేసి ಪಪ್ಪು ಕೂಡು ತಿನ್ನವದ್ದು. ಮುದ್ದೆ ಚಟ್ನಿ ಕೊಟ್ಟಾನ ದೇವರು, ಸಾಕು ಅಷ್ಟರಲ್ಲಿ ತೃಪ್ತಿ ಆಗಿರು. ಸಾಲ ಮಾಡಿ ಚಿಕನ್ ತಂದು ಬಿರಿಯಾನಿ ಮಾಡಂತ ಯಾವಾಗ ಹೇಳ್ದಪ್ಪ ನಿನಗೆ? ತಿನ್ನಕ್ಕಾಗಿ ಸಾಲ ಮಾಡ್ತಾರೆ ಕೆಲವರು. ಅಯ್ಯೋ ದೇವರ, ಸಾಲ ಮಾಡಿ ಎಷ್ಟೋ ಜನ ಸಾಲ ಕಟ್ಟಲಾರ್ದೆ ಸಾಲಗಾರ. ಈಗ ಹೆಂಗಾಗ್ಬಿಟ್ಟದಂದ್ರೆ ಲೋಕದಲ್ಲಿ ನಾವು ನೋಡುವಾಗ ಸಾಲ ಕೊಟ್ಟವರೇ ಕೆಟ್ಟವರಾಗ್ಬಿಟ್ಟ. ಸಾಲ ಕೊಟ್ಟವ್ರು ಕೊಟ್ಟಿರ್ತಾರೆ, ಕೊಟ್ಟು ಸಾಲ ಕೇಳಕ್ ಹೋದ್ರೆ ಕೇಳಿದವರೇ ಕೆಟ್ಟವ್ರು, ಸಾಲ ಕೊಟ್ಟವರೇ ಕೆಟ್ಟವ್ರು ಇರ್ತಾರೆ. ಸಾಲ ತಗೊಂಡು ಮಜಾ ಮಾಡಿರ್ತಾರೆ. ತಗೊಳ್ಳುವಾಗಿದ್ದಂಥ ಒಂದು ಹುಮ್ಮಸ್ಸು ವಾಪಸ್ ಕೊಡುವಾಗಿರೋದಿಲ್ಲ. ನೋಡ್ತಾ ಇದ್ದೇವಪ್ಪ, ಬಡವರಲ್ಲ ಶ್ರೀಮಂತರು ಕೂಡ ಅತಿ ಆಸೆಗೆ 1000 ಗಟ್ಟಲೆ, ಲಕ್ಷ ಗಟ್ಟಲೆ ಸಾಲ ಮಾಡಿದ್ದಾರೆ. ಸಾಲ ಮಾಡುವಾಗ ಮಾಡಿ ಕೊಡುವಾಗ ಮಾತ್ರ ಮಠ ಗುಣ ಅನ್ನೋದು. ಏನು ಕಿರಿಕಿರಿ ಇದ್ದದ್ದು? ಸಾಲ ಕೊಟ್ಟು ಕೇಳೋದೇ ಕಿರಿಕಿರಿ ಮಾಡ್ತಾನೆ ಅಂತಾರೆ. ಏನು ಕಿರಿಕಿರಿ? ಯಾವಾಗ ನೋಡಿದ್ರೆ ಕೇಳ್ತಾನೆ, ರೊಕ್ಕ ಕೇಳ್ತಾನೆ, ಅದನ್ನ ರೊಕ್ಕ ಅಂತ ಕೇಳಿದ್ರೆ ಅದನ್ನೇ ಬೈಯೋದು. ಅಂಥ ಜನರಿದ್ದಾರೆ ನಮ್ಮ ಲೋಕದಲ್ಲಿ. ಅತಿ ಆಸೆಗೆ, ಲೋಕದ ಆಸೆಗೆ, ಹಣದ ಆಸೆಗೆ ಬಿದ್ದು ಹೋಗಬೇಡ್ರಿ. ದೇವರು ನಿನಗೆ ಎಷ್ಟು ಕೊಟ್ಟಾನೋ ಅಷ್ಟರಲ್ಲಿ ತೃಪ್ತಿಯಾಗಿ ನೀವು ಜೀವನ ನಡೆಸಿದರೆ, 1 ರೂಪಾಯಿ ದುಡಿದ್ರೆ 8 ಆಣೆ ಅಥವಾ 12 ಆಣೆ ಖರ್ಚು ಮಾಡಿ ಒಂದು 4 ಆಣೆ ಉಳಿಸ್ಕೊಳ್ಳಿ. 100 ರೂಪಾಯಿ ದುಡಿದ್ರೆ 10 ರೂಪಾಯಿ ದೇವರಿಗೆ ದಶಮಾಂಶ ತೆಗೆದಿಡ್ರಿ. 90 ರೂಪಾಯಿಯಲ್ಲಿ ಒಂದು 50-60 ರೂಪಾಯಿ ಖರ್ಚು ಮಾಡಿಕೊಂಡು ಒಂದು 20-30 ರೂಪಾಯಿ ಎತ್ತಿಟ್ಕೊಳ್ರಿ. ನಿಮಗೆ ನಿಮ್ಮ ಕಷ್ಟ ಕಾಲಕ್ಕೆ, ನಿಮ್ಮ ಕುಟುಂಬಕ್ಕೆ ಸಹಾಯಕ್ಕೆ ಬರ್ತದೆ. ಆ ಥರ ಬದುಕಿದ್ರೆ ಒಂದು ಬದುಕು. 100 ರೂಪಾಯಿ ದುಡ್ದು ನೀನು 200 ರೂಪಾಯಿ 1000 ರೂಪಾಯಿ ಖರ್ಚು ಮಾಡಿದ್ರೆ
ಎಲ್ಲಿ ಬರ್ತದೆ? ಉಳಿದ ದುಡ್ಡು ಸಾಲನೇ ಮಾಡಬೇಕು ಅಲ್ವಾ? ಸಾಲ ಮಾಡಿ ಸಾಲ ಕಟ್ಟಲಾರ್ದೆ ಸಾಲಗಾರರ ಕಾಟ ತಾಳಲಾರ್ದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಮಕ್ಕಳು. ಇದು ಬೇಕಾ? ಇಂಥ ಜೀವನ ಬೇಕಾ? ಬೇಡ. ಕಣ್ಣಿನ ಆಸೆಗೆ ಮೋಸ ಹೋಗ್ಬಿಡ್ರಿ. ಅವರು ದೊಡ್ಡ ಟಿ ವಿ ತಂದರು, ನಾವು ದೊಡ್ಡ ಟಿ ವಿ ತರಬೇಕು. ಅವ್ರ ಮನೆ ಕಟ್ಕೊಂಡ್ರು, ನಾವು ಮನೆ ಕಟ್ಕೋಬೇಕು. ಅವ್ರು ಅದು ಮಾಡಿದ್ರು, ನಾವು ಇದು ಮಾಡಬೇಕು. ಇಂಥ ಆಸೆಗಳು, ಕಾಂಪಿಟೀಷನು ಬೇಡ. ಕಾಂಪಿಟೀಷನ್ ಇರಬೇಕು. ಯಾವುದರಲ್ಲಿ ಇರಬೇಕು? ಒಳ್ಳೆಯ ರೀತಿಯಲ್ಲಿ ಇರಬೇಕು. ಎರಡು ಥರ ಕಾಂಪಿಟೇಷನ್, ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು. ಕೆಟ್ಟದ್ದು ಅಂದರೆ ಅತಿ ಆಸೆಗೆ ಹೋಗಿ ಸಾಲ ಮಾಡಿ ಮಾಡಿ ಸಾಯೋದು. ಒಳ್ಳೆಯದಂದರೆ ಅವ್ರು ಏನು ಮಾಡಿದರೆ ಅದಕ್ಕೆ ತಕ್ಕಂಗೆ ನಾವು ನಮಗಾದರೆ ಮಾಡೋಣ. ಚರ್ಚಿಗೆ ಬರೋದು ಒಳ್ಳೆಯದು, ಪ್ರಾರ್ಥನೆ ಮಾಡ್ಕೊಳ್ಳೋದು ಒಳ್ಳೆಯದು, ಆರಾಧನೆ ಪಾಲ್ಗೊಳ್ಳೋದು ಒಳ್ಳೆಯದು. ದೇವರ ಹಾಡು ಕಲಿ, ದೇವರ ವಾಕ್ಯ ಕಲಿ, ಹಾಡಾಡು, ಆರಾಧನೆ ಮಾಡು, ವಾಕ್ಯ ಹೇಳು. ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾರಲ್ಲ ಅಂತ ಹೊಟ್ಟೆ ಕಿಚ್ಚು ಮಾಡಬೇಡ. ಭಾರತಮ್ಮಿಗೆ ದೇವರು ಒಳ್ಳೆ ಸ್ವರ ಕೊಟ್ಟಾನೆ, ಚೆನ್ನಾಗಿ ಹಾಡ್ತಾಳೆ ಮಗಳು. ಭಾರತದವ್ರು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತ ನೀನು ಹೊಟ್ಟೆ ಕಿಚ್ಚು ಮಾಡಬೇಡ. ನೀನು ಹಾಡೋದನ್ನು ಕಲಿತು ಹಾಡು. ಇಂಥ ಕಾಂಪಿಟೇಷನ್ ಮಾಡ್ರೆ ನೀವು. ಸ್ವಂತ ಮಕ್ಕಳು ಎಷ್ಟು ಚೆನ್ನಾಗಿ ವಾಕ್ಯ ಓದ್ತಾಳೆ, ನಾನು ಓದಬೇಕಲ್ಲ ಬೈಬಲ್. ದೇವ್ರ ವಾಕ್ಯ ಹೇಳಿದ ಕೂಡಲೇ ನಾವು ವಾಕ್ಯ ಹೇಳುವಾಗ ರೆಫರೆನ್ಸ್ ಹೇಳಿದ್ರೆ ತಕ್ಷಣ ಬೈಬಲ್ ತೆಗೆದು ಓದಬೇಕು. ಅದರಲ್ಲಿ ಕಾಂಪಿಟೇಷನ್ ಮಾಡ್ರಿ ಮಕ್ಕಳೇ. ನೀವು ಚರ್ಚಿಗೆ ಬರೋದ್ರಲ್ಲಿ ಕಾಂಪಿಟೇಷನ್ ಇರಲಿ, ವಾಕ್ಯ ಓದೋದ್ರಲ್ಲಿ ಇರಲಿ, ದೇವರ ಹಾಡು ಹಾಡೋದ್ರಲ್ಲಿ ಇರಲಿ, ಸಭೆಗೆ ಕೊಡೋದ್ರಲ್ಲಿ ಕಾಂಪಿಟೇಷನ್. ಅವ್ರು ಅಷ್ಟು ಕೊಟ್ಟಾರ, ನಾನು ಇಷ್ಟು ಕೊಡೋದು. ಶಾಪ ಏನು ಬರಲ್ಲ ನಿಮಗೆ. ಅರ್ಥ ಆಯ್ತಾ? ದೇವರ ಹೆಸರಿನಲ್ಲಿ ಮಂದಿರದೊಳಗೆ ಬರುವವನಿಗೆ ಆಶೀರ್ವಾದ ಅಂತ ದೇವರ ವಾಕ್ಯ ಹೇಳ್ತಾರೆ. ಅಷ್ಟೇ ಅಲ್ಲ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ದೇವರಿಗಾಗಿ ನೀವು ಕೊಟ್ಟರೆ ಅದಕ್ಕೆ ತಕ್ಕಂತೆ ದೇವರು ನಿಮಗೆ ಮತ್ತೆ ಕೊಡ್ತಾನೆ. ಅಲ್ಲಲ್ವಾ? ಕೊಡ್ತಾನೆ ಅಂದರೆ ಸ್ವಲ್ಪ ಬಂದು ಇಳಿದು ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ಕೈ ಕೊಡಲ್ಲ. ನಿಮ್ಮ ಮಾಡುವ ಕೆಲಸದಲ್ಲಿ ನಿಮಗೆ ಕೂಲಿ ಕೊಡ್ತಾನೆ, ಕೆಲಸ ಕೊಡ್ತಾನೆ, ಉದ್ಯೋಗ ಕೊಡ್ತಾನೆ. ನಿಮಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಆತನ್ನು ಒದಗಿಸಿ ಕೊಡುವವನಾಗಿದ್ದಾನೆ. ಅಲ್ಲಲ್ವಾ? ನೇತ್ರಾಶೆಗೆ ಬಿದ್ದು ಹೋಗಬೇಡಿ, ನೇತ್ರಾಶೆಗೆ ಬಿದ್ದು ಹೋಗಬೇಡಿ, ಅತಿ ಆಸೆ ಪಡಬೇಡಿ. ಯೋಬನ ಹಾಗೆ ನಿಗ್ರಹದಿಂದ ಇರ್ರಿ, ದಾವಿದನ ಹಾಗೆ ಬಿದ್ದು ಹೋಗಬೇಡ್ರಿ. ಅದು ನಾಶನೇ, ಅದು ಪಾಪನೇ, ಅದಕ್ಕೆ ನರಕನೇ ಗ್ಯಾರಂಟಿ. 2 ಅಂಶ ಆಯಿತು. 3ನೇ ಅಂಶ, ನಿಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು ಮಕ್ಕಳೇ, ಒಳ್ಳೆಯದಾಗಿರಬೇಕು. ಆಲೋಚನೆಗಳು, ನಿಮ್ಮ ಯೋಚನೆಗಳು ಕೆಟ್ಟದಾಗಿದ್ದರೆ ಅದಕ್ಕೆ ಕೆಟ್ಟದ್ದೇ ಆಗ್ತದೆ, ಒಳ್ಳೆಯದಾಗಿದ್ದರೆ ಅದಕ್ಕೆ ಒಳ್ಳೆಯದೇ ಆಗ್ತದೆ. ಅದಕ್ಕೆ ಉದಾಹರಣೆ ನಮ್ಮ ಸತ್ಯವೇದದಲ್ಲಿ ನೋಡೋದಾದರೆ, ಪೋಟಿಫರನ ಹೆಂಡತಿ ಮತ್ತು ಯಾರ ಬಗ್ಗೆ? ಏನಮ್ಮ ನನ್ನ ಮಕ್ಕಳೇ, ಯೋಸೇಫನ ಜೀವನ ಚರಿತ್ರೆ ಗೊತ್ತಲ್ಲ. ಅವ್ರ ಅಣ್ಣಂದಿರ ಅವ್ರನ್ನ ಸಾಯಿಸ್ಬೇಕಂತ ಹೋಗಿ ಹಾಕಿಬಿಡ್ತಾರೆ. ಆದರೆ ಗುಲಾಮರು ಬಂದು ಕರ್ಕೊಂಡು ಹೋಗಿ ರಾಜನ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾರೆ. ಅವನು ರಾಜನ ಮನೆಯಲ್ಲಿ ಕೆಲಸನಾಗಿರ್ತಾನೆ, ಚೆನ್ನಾಗಿರ್ತಾನೆ, ಒಳ್ಳೆ ಸುಂದರವಾಗಿರ್ತಾನೆ, ಒಳ್ಳೆ ಬಾಡಿ ಇರ್ತದೆ, ಒಳ್ಳೆ ಹ್ಯಾಂಡ್ಸಮ್ ಆಗಿರ್ತಾನೆ. ಯಾರು? ಯೋಸೇಫ. ಆ ರಾಜನ ಹೆಂಡತಿ ಪೋಟಿಫರ್ ರಾಜ, ಆ ರಾಜನ ಹೆಂಡತಿ ಆಲೋಚನೆ ಕೆಟ್ಟದ್ದು ಮಕ್ಕಳೇ. ಅವಳಿಗೆ ಇವನ ಮೇಲೆ ಮನಸ್ಸಾಗ್ತದೆ, ಯೋಸೇಫನ ಮೇಲೆ ಮನಸ್ಸಾಗಿ ಬಾ ಅಂತ ಕರಿತಾಳೆ. ಕೆಟ್ಟ ಯೋಚನೆಯಿಂದ, ಕೆಟ್ಟ ಕಾರ್ಯಕ್ಕೆ, ಕೆಟ್ಟದ್ದಕ್ಕೆ, ಪಾಪ ಕಾರ್ಯ ಮಾಡೋದಕ್ಕೆ ಅವನನ್ನು ಕರೀತಾಳೆ. ಇಲ್ಲಿ ಯೋಚನೆ ಪೋಟಿಫರನ ರಾಜನ ಹೆಂಡತಿಯದು ಕೆಟ್ಟ ಆಲೋಚನೆ. ಆದರೆ ಅಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದಂಥ ಹಾಳಾಗಿದ್ದಂಥ ಯೋಸೇಫನ ಆಲೋಚನೆ ಒಳ್ಳೆಯದು. ಏನು ಮಾಡ್ತಾನೆ ಅವನು? ಅದನ್ನು ಕೆಟ್ಟದ್ದನ್ನು ನಿರಾಕರಿಸಿ, ಹೌದಾ? ರಾಜನ ಹೆಂಡತಿ ರಾಣಿ ಅವನನ್ನು ಬಾ ಅಂತ ಕರೆದ್ರು ಕೂಡ, ಬಾ ಅಂತ ಕರೆದಿದ್ರೆ ಹೋಗಿದ್ರೆ ಅವನಿಗೆ ದೇಹದ ಸುಖ ಸಿಗ್ತಾ ಇತ್ತು, ದುಡ್ಡು ಆಸ್ತಿ ಅಂತಸ್ತುಗಳು ಸಿಗ್ತಾ ಇತ್ತು. ಆದರೆ ಅವನು ಯಾವುದನ್ನು ಲೆಕ್ಕ ಮಾಡಲಿಲ್ಲ, ಅದನ್ನು ಬಿಟ್ಟುಕೊಟ್ಟು ಅವನು ತಪ್ಪಿಸಿಕೊಂಡು ಹೋಗ್ತಾನೆ ಅಲ್ವಾ? ಗೊತ್ತಿದ್ದೀನಿ ಎಲ್ಲರಿಗೂ ನಮಗೆ. ಅಲ್ಲಿ ಕೆಟ್ಟ ಯೋಚನೆ ಯಾರ್ದು? ರಾಣಿದು, ರಾಜನ ಹೆಂಡತಿದು. ಒಳ್ಳೆಯ ಆಲೋಚನೆ ಯೋಸೇಫನು ಕೆಟ್ಟದ್ದನ್ನು ನಿರಾಕರಿಸಿ ಆ ಪಾಪ ಕಾರ್ಯದಿಂದ ದೂರ ಹೋಗಿದ್ದಕ್ಕಾಗಿ ಮುಂದೆ ಏನಾಯ್ತು ಅವನ ಜೀವನದಲ್ಲಿ? ದೇವರವನನ್ನು ಉನ್ನತ ಸ್ಥಾನಮಾನವನ್ನು ಕೊಟ್ಟನು. ನಿನ್ನ ಆಲೋಚನೆ ಒಳ್ಳೆಯದಾಗಿದ್ದರೆ ನಿನಗೆ ಒಳ್ಳೆಯದಾಗ್ತದೆ. ನಿನ್ನನ್ನು ದೇವರು ಕೆಳಮಟ್ಟದಿಂದ ಉನ್ನತ ಮಟ್ಟಕ್ಕೆ ಏರಿಸ್ತಾನೆ ಮಕ್ಕಳೇ. ಹಲ್ಲೆಲೂಯಾ.
ಕೆಟ್ಟ ಆಲೋಚನೆಯಿಂದ ಕೆಟ್ಟದ್ದೇ ಆಗೋದು, ಅವಮಾನನೇ ಆಗೋದು, ಅಪನಿಂದಗಳೇ ಬರೋದು. ಒಳ್ಳೆಯದಂತೂ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಆಲೋಚನೆ ಹೇಗಿದೆ, ನಿನ್ನನ್ನು ನೀನು ಪರೀಕ್ಷೆ ಮಾಡ್ಬೋದು. ನೀವೆಲ್ಲರೂ ಕೂಡ ಯೋಚನೆ ಒಳ್ಳೆಯದಾಗಿದ್ದರೆ ದೇವರು ಒಳ್ಳೆಯದನ್ನು ಮಾಡಿ ನಿನ್ನ ಕೆಳಮಟ್ಟದಲ್ಲಿದ್ದರೆ ನಿನ್ನನ್ನು ಮೇಲ್ಮಟ್ಟಕ್ಕೆ ತರ್ತಾನೆ. ನಿನ್ನನ್ನು ನೀನು ತಗ್ಗಿಸಿಕೊಂಡಿದ್ದರೆ ದೇವರು ನಿನ್ನನ್ನು ಹೆಚ್ಚಿಸಲ್ಪಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯನೇ ಹೇಳ್ತಾನೆ, ನಾನೆಲ್ಲ ಹೇಳೋದಿದ್ದೆ, ಇದೇನೇನಿದೆಯೋ ಅದನ್ನೇ ನಾನು ನೀವು ಹೇಳ್ತಾ ಇರೋದು. ತನ್ನನ್ನು ತಾನು ತಗ್ಗಿಸಿಕೊಂಡವನು ಹೆಚ್ಚಿಸಲ್ಪಡುವನು. ಹಲ್ಲೆಲೂಯಾ. ನಿನ್ನ ಯೋಚನೆಗಳು ಒಳ್ಳೆಯದಾಗಿದ್ದರೆ, ನೀನು ಒಳ್ಳೆಯದನ್ನೇ ನೆನೆಸ್ಕೊಂಡ್ರೆ, ಒಳ್ಳೆಯದನ್ನೇ ಮಾಡಿದರೆ, ಆಗ ನಿನಗೂ ಕೂಡ ಒಳ್ಳೆಯದೇ ಆಗ್ತದೆ. ದೇವರಿಗೆ ಸ್ತೋತ್ರ. ಇದಕ್ಕೆ ಉದಾಹರಣೆ ನಾವು ನೋಡುವುದಾಗ, ರಾಜನ ಹೆಂಡತಿ ರಾಣಿ ಮತ್ತು ಕೂಲಿ ಆಳು ಕೆಲಸದಾಳಾಗಿದ್ದಂಥ ಯೋಸೇಫನನ್ನು ದೇವರು ಮುಂದೆ ಉನ್ನತ ಸ್ಥಾನಕ್ಕೆ ಕೊಡ್ತಾನೆ. ಅವನು ತನಗೆ ಕೆಟ್ಟದ್ದು ಮಾಡಿದಂಥ ತನ್ನ ಅಣ್ಣಂದಿರನ್ನು ಕ್ಷಮಿಸಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ. ನೋಡಿ, ಒಳ್ಳೆ ಆಲೋಚನೆ ಅಲ್ವಾ? ಒಳ್ಳೆಯದು. ನೀವು ಅಷ್ಟೇ ಒಳ್ಳೆಯದು ಮಾಡಬೇಕು. ನಮಗೆ ಕೆಟ್ಟದ್ದು ಮಾಡಿದ್ರು ಕೂಡ ಯಾರಾದರೂ ಅವರಿಗೂ ನಾವು ಒಳ್ಳೆಯದೇ ಮಾಡಬೇಕು. ಆಗ ನೀವು ನಿಜವಾದ ಏಸಪ್ಪನ ಮಕ್ಕಳು, ನಿಜವಾಗಿ ತಂದೆಯಾದ ದೇವರ ಮಕ್ಕಳು. ಹಲ್ಲೆಲೂಯಾ. ನಾಲ್ಕನೇದಾಗಿ ನಾವು ನೋಡುವಾಗ ನಮ್ಮ ಪ್ರವರ್ತನೆ, ನಮ್ಮ ನಡೆನುಡಿ ಹೇಗಿರಬೇಕು. ನಾವೇನು ಮಾತಾಡ್ತೀವೋ ಹಾಗೆ ನಡ್ಕೋಬೇಕು. ಅಷ್ಟೇ ಅಲ್ಲ, ಈ ದೇವರ ವಾಕ್ಯ ಏನು ಹೇಳ್ತದೋ ಅದನ್ನೇ ನಾವು ಕೇಳಬೇಕು, ಮಾಡಬೇಕು. ಈಗ ಪ್ರಕಟಣೆ 2:10 ಕಿವಿಯುಳ್ಳವನು ಇವರ ಮಾತನ್ನು ಕೇಳದೆ ಅಂತದೆ ವಾಕ್ಯ. ದೇವರ ಮಾತನ್ನೇ ನಾವು ಕೇಳುವವರಾಗಿರಬೇಕು. ನಮ್ಮ ನಡೆನುಡಿ ದೇವರಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ದೇವರ ಸನ್ನಿಧಿಯಲ್ಲಿ ನಾವೇನು ಮಾತಾಡ್ತೇವೋ ಅದನ್ನೇ ನಾವು ನಡೆಸಿಕೊಡಬೇಕು. ಅದಕ್ಕೆ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳೋದಾದರೆ ಹನ್ನಳು, ಹಳೆ ಒಡಂಬಡಿಕೆಯಲ್ಲಿ ಹನ್ನಳು ಒಳ್ಳೆ ಭಕ್ತಳು, ಮಗಳು. ಆಕೆಗೆ ಮಕ್ಕಳಾಗಿರೋದಿಲ್ಲ. ದೇವರ ಪಾದ ಸನ್ನಿಧಿಯಲ್ಲಿ ಬಂದು ಮಂದಿರದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾಳೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾಳೆ, ಒಳ್ಳೆಯವಳಾಗಿರ್ತಾಳೆ. ಆಕೆಯಲ್ಲಿ ಯಾವ ಕೆಟ್ಟ ಯೋಚನೆ, ಕೆಟ್ಟ ಆಲೋಚನೆ ಇರೋದಿಲ್ಲ. ಒಂದು ದೇವರ ಸನ್ನಿಧಿಯಲ್ಲಿ ಕುಳಿತು ಆಕೆ ಪ್ರಾರ್ಥನೆ ಮಾಡಿಕೊಂಡು, ಅಪ್ಪ ದೇವರೇ, ನನಗೊಂದು ಮಗನನ್ನು ಕೊಡು. ಆಕೆ ಕೇಳೋದೇನು, ಮಗನನ್ನು ಕೊಡಪ್ಪ, ನನಗೆ ಸಂತಾನ ಬೇಕು. ಎಲ್ಲರೂ ನನ್ನ ಬಂಜೆ ಅಂತ ನಿಂದಿಸ್ತಾ ಇದ್ದಾರೆ, ನನ್ನ ಬಗ್ಗೆ ಹೀಯಾಳಿಸ್ತಾ ಇದ್ದಾರೆ, ನನ್ನ ನಗೆಪಾಟಲು ಇದು ಮಾಡಿದರೆ, ನನಗೊಂದು ಮಗ ಬೇಕು ಕೊಡುವಂತ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾಳೆ. ದೇವರು ಆಕೆ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಮುದ್ದಾದ ಮಗನನ್ನು, ಸಮುವೇಲನನ್ನು ಕೊಡ್ತಾನೆ. ಆಕೆ ಅಷ್ಟೇ ಅಲ್ಲ, ಮಗನನ್ನು ಕೊಡುವಂತ ಅಷ್ಟೇ ಕೇಳಲ್ಲ, ಮತ್ತೆ ಒಂದು ಮಾತು ಹೇಳ್ತಾಳೆ. ಏನು ಹೇಳ್ತಾಳೆ? ನೀನು ನನಗೆ ಮಗನನ್ನು ಕೊಟ್ಟರೆ ಆ ಮಗನನ್ನು ನಾನು ನಿನಗೇ ಕೊಡ್ತೇನೆ, ನಿನಗೆ ಕೊಡ್ತೇನೆ, ನಿನಗೆ ನಿನ್ನ ಸೇವೆಗೆ ಕೊಡ್ತೇನಪ್ಪ, ನಿನಗೆ ಅರ್ಪಿಸ್ತೇನೆ. ಆದರೆ ನನಗೆ ಮಗನನ್ನು ಕೊಡು, ನಾನು ತಾಯಿಯಾಗಬೇಕು. ಬಂಜೆ ಅಂದವ ನಿನ್ನನ್ನು ಬೇಡ, ನನಗೆ ನನ್ನ ಅಮ್ಮ ಆಗಬೇಕು, ನನಗೆ ಮಗು ಬೇಕು, ನನ್ನ ಮಗನನ್ನು ಕೊಡು, ನಾನು ಮತ್ತೆ ನನ್ನ ಮಗನನ್ನು ನಿನಗೆ ಕೊಡ್ತೇನೆ. ಆ ರೀತಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ದೇವರ ಆಕೆಗೆ ಮುದ್ದಾದ ಮಗನನ್ನು ಕೊಡ್ತಾನೆ, ಸಾಮ್ವೇಲನನ್ನು. ಆ ಮಗು ಇನ್ನು ಚಿಕ್ಕದೇ ಇರುತ್ತೆ, ಇನ್ನೂ ಒಂದು 5-6 ವರ್ಷ ಚಿಕ್ಕ ಮಗು ಇದ್ದಾಗಲೇ ಆ ಮಗನನ್ನು ಕರ್ಕೊಂಡು ಬಂದು ಮತ್ತೇನು ಮಾಡ್ತಾಳೆ ಆಕೆ? ಮಂದಿರದಲ್ಲಿ ಸೇವಕನಾದ ಏಲಿಯನ ಹತ್ರ ಬಂದು, ಅಯ್ಯ, ನಾನು ಅವತ್ತು ಬಂದು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಅಲ್ಲ, ಮಗ ಬೇಕು ಅಂತ ಕೇಳಿದೆ, ದೇವರು ನನಗೆ ಮಗ ಕೊಟ್ಟರೆ ನಾನು ಮಗನನ್ನು ದೇವರಿಗೆ ಕೊಡ್ತೀನಿ ಅಂತ ನಾನು ಅರಿಕೆ ಮಾಡಿಕೊಂಡಿದ್ದೆ. ಅರಿಕೆ ಮಾಡ್ಕೊಳ್ಳೋದು ಹರಕೆ ಅಂತೀವಿ ನಾವು, ಹೌದಾ? ಅರಿಕೆ ಮಾಡೋದ್ರೆ ಹರಕೆ ಅವ್ರ ದೇವರು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತೀನಿ, ನಿನ್ನನ್ನು ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ. ಹಾಗೆ ಅಂದ್ಕೊಂಡಿದ್ದು ಅಂದುಕೊಂಡು ಕೂಡಲೇ ಮಗ ಕೊಟ್ಟಂತ ಸುಮ್ಮನೆ ಆಗಿಲ್ಲ. ಇನ್ನೂ ಮಗು ಚಿಕ್ಕ ಬಾಲಕನಾಗಿದ್ದಾಗಲೇ ಕರ್ಕೊಂಡು ಬಂದು ಮಂದಿರದಲ್ಲಿ ಸೇವಕರ ಬಿಟ್ಟು ಹೋಗ್ಬಿಡ್ತಾಳೆ. ಅಪ್ಪ, ನಾನು ಹೇಳಿದೆ ದೇವರಿಗೆ, ನನ್ನ ಮಗನಿಗೆ ದೇವರಿಗೆ ನಿನಗೆ ಕೊಡ್ತೀನಿ ಅಂತ, ಮತ್ತು ದೇವರ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಮಗನು ದೇವರ ಸೇವಕನ ಸೇವೆ ಮಾಡಿಕೊಂಡು ದೇವರ ಸೇವೆ ಮಾಡಿಕೊಂಡು ಇರಲಿ ಅಂತ ಬಿಟ್ಟು ಹೋಗ್ತಾನೆ ಮಗ. ಅಂಥ ಒಂದು ಭಾವನೆ ನಿನ್ನಲ್ಲಿದೆಯಾ? ನಾವು ಪ್ರಾರ್ಥನೆ ಮಾಡಿ ಏನೇನೋ ಕೇಳ್ತೀವಿ, ಹಂಗಾದ್ರೆ ಹಿಂಗೆ ಮಾಡ್ತೀವಿ, ಹಿಂಗಾದ್ರೆ ಹಂಗೆ ಮಾಡ್ತೀವಿ ಅಂತ ಅಂದುಕೊಂಡಿರ್ತೀವಿ ಎಷ್ಟೋ ಜನ. ಆದರೆ ಅಂದುಕೊಂಡದ್ದು ಮಾಡಲ್ಲ, ಎಲ್ಲರೂ ಮಾಡಲ್ಲ ಅಲ್ವಾ? ನಾವು ಏನು ಅಂದ್ಕೊಳ್ತೇವೆಯೋ, ದೇವರನ್ನು ನಾವು ಏನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಹೊರೆ ಇಟ್ಟು ಕೇಳ್ತೇವೋ ಅದು ನೆರವೇರಿದಾಗ ಅದಕ್ಕೆ ತಕ್ಕ ಹಾಗೆ ದೇವರ ಸನ್ನಿಧಿಗೆ ಬಂದು ನಾವು ಕೊಡಬೇಕಾದದ್ದನ್ನು ಕೊಡಬೇಕು ಮಕ್ಕಳೇ. ಈ ಮಾತನ್ನು ಯೇಸು ಸ್ವಾಮಿ ಕೂಡ ಎಷ್ಟೋ ಸಲ ಹೇಳಿದ್ದಾರೆ. ನಾವು ಸುವಾರ್ತೆಗಳನ್ನು ಓದುವಾಗ
ಅಲ್ಲಿ ಕುಷ್ಠರೋಗಿ ಸ್ವಸ್ಥನಾಗ್ತಾನೆ. ಸ್ವಸ್ಥನಾದ ಕೂಡಲೇ ನೀನು ಸೀದಾ ಮನೆಗೆ ಹೋಗಿ ಅಂದಿಲ್ಲ ಏಸಪ್ಪ, ಮಂದಿರಕ್ಕೆ ಹೋಗು, ನೀನು ಅಲ್ಲಿ ಕಾಣಿಕೆ ಕೊಟ್ಟು ಹೋಗು ಅಂತ ಹೇಳ್ತಾನೆ. ದೇವರ ಸೇವಕರನ್ನು ಕಂಡು ಹೋಗು, ಮಂದಿರಕ್ಕೆ ಹೋಗು, ನೀನು ಈ ವಿಷಯವನ್ನು ತಿಳಿಸು ಅಂತ ಹೇಳ್ತಾನೆ. ಏಸಪ್ಪನೇ ಹೇಳಿದೆ ಬೈಬಲಲ್ಲಿ ನಾವು ನೋಡುವಾಗ. ಹಾಗೆ ನಮಗೇನಾದರೂ ಒಳ್ಳೆಯದಾದಾಗ ನಾವು ದೇವರ ಸನ್ನಿಧಿಯಲ್ಲಿ ಬಂದು ದೇವರಿಗೆ ಕೊಡಬೇಕು ಅಂತ ಅಂದುಕೊಂಡಿದ್ದರಿಂದ ಕೊಡಬೇಕು. ಅಥವಾ ಅಂದುಕೊಂಡಿಲ್ಲದಿದ್ದರೂ ಕೂಡ ನಿನಗೆ ದೇವರು ಮೇಲುಪಕಾರ ಮಾಡಿದಾಗ ನಿನಗೆ ತಕ್ಕಂತೆ ದೇವರಿಗೆ ನೀನು ಕೊಟ್ಟರೇನೆ ನಿನಗೆ ಆಶೀರ್ವಾದ ಮಕ್ಕಳು. ಹಲ್ಲೆಲೂಯಾ. ಹಾಗೆ ನಾವು ದೇವರಲ್ಲಿ ಅರಿಕೆ ಮಾಡಿಕೊಂಡಿರಬೇಕು, ಮಾಡಿಕೊಂಡದನ್ನು ಒಪ್ಪಿಸಿಕೊಡಬೇಕು. ಅದೇ ರೀತಿ ನಮ್ಮ ನಡೆನುಡಿ ಅಷ್ಟೇ ಆಯ್ತಲ್ಲ, ಪ್ರವರ್ತನೆ, ನಮ್ಮ ವರ್ತನೆ ಹೇಗಿರಬೇಕು. 5ನೇ ಅಂಶ ಮೋಶೆ. ಉದಾಹರಣೆ ಮೋಶೆ ನೋಡಿ, ಮೋಶೆ ಹುಟ್ಟಿದಾಗ ಅವನು ಐಗುಪ್ತರಲ್ಲಿ ಗುಲಾಮರಲ್ಲಿ ಹುಟ್ಟುತ್ತಾನೆ. ಗುಲಾಮರ ಕುಟುಂಬದಲ್ಲಿ ಗುಲಾಮಳಿಗೆ ಹುಟ್ಟಿದ ಮಗು ಇದು. ಆದರೆ ಆ ಮಗುವನ್ನು ನೀರಲ್ಲಿ ಬಿಟ್ಟಾಗ ಯಾರು ತಗೋತಾರೆ? ಯಾರು ತಗೊಂಡು ಸಾಕದ ಮಗುನ? ರಾಜನ ಮಗಳು ತಗೊಂಡೋಗಿ ಮಗಳು ಸಾಕ್ತಾರೆ. ರಾಜನ ಮನೆಯಲ್ಲಿ ರಾಜನಂತೆ ಬೆಳೀತಾನೆ ಮೋಶೆ. ಆದರೆ ಯಾವಾಗ ಅವನಿಗೆ ತನ್ನ ಜನರು ಐಗುಪ್ತರು ಗುಲಾಮರಾಗಿದ್ದು ಅವರನ್ನು ಹಿಂಸೆ ಮಾಡ್ತಾ ಇರ್ತಾನೆ ಮೊದಲು, ಯಾವಾಗ ಅವರು ತನ್ನ ಜನರು ಅಂತ ಗೊತ್ತಾದಾಗ, ತನ್ನ ಜನರನ್ನು ಐಗುಪ್ತದಿಂದ ಬಿಡಿಸಬೇಕು ಅಂತ ಅಂದುಕೊಂಡಾಗ ಈ ಆಲೋಚನೆ ದೇವರಿಗೆ ಬರೋದು. ಫಸ್ಟ್ ಯೆಹೋವ ದೇವರಿಗೆ. ಯೆಹೋವ ದೇವರು ತನ್ನ ಜನರಾದ ಇಸ್ರಾಯೇಲರನ್ನ ಐಗುಪ್ತರ ದಾಸತ್ವದಿಂದ ಬಿಡಿಸೋದಕ್ಕೆ ಮೋಶೆಯನ್ನ ನಾಯಕನನ್ನಾಗಿ ಆರಿಸಿಕೊಳ್ತಾನೆ. ಹಲ್ಲೆಲೂಯಾ. ಮೋಶೆಯನ್ನ ನಾಯಕನನ್ನಾಗಿ ಆರಿಸಿಕೊಂಡಾಗ ಮೋಶೆ ಲಕ್ಷಾಂತರ ಜನರನ್ನ ಐಗುಪ್ತದಿಂದ ಬಿಡಿಸಿ ಇಸ್ರಾಯೇಲಿಗೆ ಕರ್ಕೊಂಡು ಬರ್ತಾನೆ ಮಕ್ಕಳು. ದೇವರ ಮಾತನ್ನು ಕೇಳ್ತಾನೆ. ಯೆಹೋವ ದೇವರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ ದೇವರ ಮಾತಿನಂತೆ ನಡ್ಕೊಳ್ತಾನೆ. ಅದಕ್ಕೆ ಇಸ್ರಾಯೇಲರಿಗೆ ಬಿಡುಗಡೆ ಉಂಟಾಗ್ತದೆ. ಆ ಸಮಯದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳು ಮಾಡ್ತಾನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ಅವರಿಗೆ ದಾರಿ ಮಾಡಿಕೊಡ್ತಾನೆ, ವಿರೋಧಿಗಳಿಂದ ಶತ್ರುಗಳಿಂದ ಬಿಡಿಸಿಕೊಂಡು ಹೋಗೋದಕ್ಕೆ. ಮತ್ತು ಹಗಲಿನಲ್ಲಿ ಮೇಘಸ್ತಂಭವಾಗಿ ಆಗ್ತಾನೆ, ಹಗಲಿನಲ್ಲಿ ಅಗ್ನಿಸ್ತಂಭವಾಗಿ ಅವರಿಗೆ ಎಲ್ಲ ಪ್ರತಿದಿನ ಪ್ರತಿಕ್ಷಣ ಅವರ ಜೊತೆ ಇದ್ದು ಅವರು ನಡೆಸಿಕೊಂಡು ಹೋಗುವಂಥ ಒಂದು ಜ್ಞಾನವನ್ನು, ವಿವೇಕವನ್ನು, ಸಹನೆಯನ್ನು, ತಾಳ್ಮೆಯನ್ನು ಮೋಶೆಗೆ ಯೆಹೋವ ದೇವರು ದಯಪಾಲಿಸ್ತಾನೆ. ಹಾಗೆ ಮೋಶೆ ಯೆಹೋವ ದೇವರ ಮಾತನ್ನು ಕೇಳಿ ಐಗುಪ್ತರನ್ನು ಬಿಡಿಸಿ ಇಸ್ರಾಯೇಲಿಗೆ ಬಂದು ಇಸ್ರಾಯೇಲ್ ಜನಾಂಗವನ್ನು ಬಿಡಿಸಿಕೊಂಡು ಬಂದು ಆಶೀರ್ವಾದದ ಪ್ರದೇಶಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ದೇವರು ಸಹಾಯ ಮಾಡ್ತಾರೆ. ದೇವರ ಮಾತನ್ನು ಕೇಳಿ ಅದರಂತೆ ಮೋಶೆ ನಡ್ಕೊಳ್ತಾರೆ. ಅದಕ್ಕೆ ಮೋಶೆ ಒಳ್ಳೆಯ ಉತ್ತಮ ನಾಯಕ. ಹೀಗೆ ನಾವು ಈ ಒಂದು 5 ವಿಷಯಗಳನ್ನು ತಿಳ್ಕೊಂಡು ಇದರ ಹಾಗೆ ನಾವು ನಮ್ಮ ಜೀವನದಲ್ಲಿ ನಡ್ಕೊಂಡ್ರೆ ದೇವರು ಖಂಡಿತ ನಮ್ಮನ್ನು, ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಕೆಲಸ ಕಾರ್ಯಗಳು, ಮಕ್ಕಳು, ಮೊಮ್ಮಕ್ಕಳು ಏನೇ ಇದ್ದರೂ ಪ್ರತಿಯೊಂದನ್ನು ಕೂಡ ಆತನು ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ಈ 5 ಅಂಶಗಳನ್ನು ನೆನಪಿಟ್ಟುಕೊಂಡು ಸಾಯುವವರೆಗೂ ನಂಬಿಕಸ್ಥರಾಗಿರುವುದಾದರೆ ಪರಲೋಕ ರಾಜ್ಯವು ನಿಮ್ಮದೇ, ನಮ್ಮದೇ, ಗ್ಯಾರಂಟಿ, ಡೌಟೇ ಇಲ್ಲ ಅಲ್ವಾ? ಪರಲೋಕ ರಾಜ್ಯ ಪಡ್ಕೊಳ್ಬೇಕು ಅಂದರೆ, ನಿತ್ಯ ಜೀವ ಹೊಂದಿಕೊಳ್ಳಬೇಕಂದರೆ ನಾವು ದೇವರಲ್ಲಿ ನಂಬಿಕೆಯಿಂದ, ತಾಳ್ಮೆಯಿಂದ, ಯಾವುದೇ ರೀತಿ ಲೋಕದ ಆಸೆಗೆ, ನೇತ್ರಾಸೆಗೆ ಬಲಿಯಾಗದಂತೆ, ಕೆಟ್ಟ ಆಲೋಚನೆಗಳು ಮಾಡದಂತೆ ನಂಬಿಕೆಯಿಂದ, ಪ್ರಾರ್ಥನೆಯಿಂದ ಇರುವುದಾದರೆ ದೇವರು ನಿಮ್ಮ ಎಲ್ಲ ಕೋರಿಕೆಗಳನ್ನು ನೆರವೇರಿಸ್ತಾನೆ, ಆಶೀರ್ವದಿಸ್ತಾನೆ, ಆತನ ಕೃಪೆಯಲ್ಲಿ ತುಂಬಿಸಿ ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಮಕ್ಕಳೇ, ನಾವು ಹೇಗಿರಬೇಕು ಅಂತ? ಎಷ್ಟೋ ವರ್ಷಗಳಿಂದ ನಾವು ಬೈಬಲ್ ಓದ್ತಾ ಇದ್ದೇವೆ, ಚರ್ಚಿಗೆ ಬರ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ, ಎಲ್ಲ ದೇವರ ವಾಕ್ಯ ಕೇಳ್ತಾ ಇದ್ದೇವೆ. ಆದರೆ ಇಂದು ಕೂಡ ಸಂಪೂರ್ಣವಾಗಿ 100% ಆಶೀರ್ವಾದಗಳು ಹೊಂದಿಕೊಂಡಿಲ್ಲ. ಯಾಕೆ ಅಂದರೆ ಈ ಎಲ್ಲ ಅಂಶಗಳ ಕೊರತೆ ಅಲ್ವಾ? ನಂಬಿಕೆ ಕೊರತೆ, ಪ್ರಾರ್ಥನೆ ಕೊರತೆ, ಆಲೋಚನೆಗಳು ಕೆಟ್ಟವು, ಮಾಡೋದು ಕೆಟ್ಟ ಕೆಲಸ, ಯೋಚನೆ ಮಾಡೋದು ಕೆಟ್ಟ ಯೋಚನೆಗಳು, ನಂಬಿಕೆ ಇಲ್ಲ, ಪ್ರಾರ್ಥನೆ ಇಲ್ಲ, ವಿಶ್ವಾಸ ಇಲ್ಲ, ನಮ್ಮ ನಡೆನುಡಿ ಸರಿಯಾಗಿಲ್ಲ ಅಂದರೆ ನಿನಗೆ ಯಾವತ್ತೂ ದೇವರ ಕೃಪೆ, ದೇವರ ಆಶೀರ್ವಾದ ಸಿಗುವುದಿಲ್ಲ. ದೇವರ ಕೃಪೆ ಮತ್ತು ಆಶೀರ್ವಾದ ಸಿಗಬೇಕಂದರೆ ದೇವರ ವಾಕ್ಯ ಹೇಳಿದಂತೆ, ದೇವರ ಸತ್ಯವೇದದಲ್ಲಿ ಯಾರ್ಯಾರು ಹೇಗಿದ್ದರೂ ನಾವೀಗ ತಿಳ್ಕೊಂಡಿದ್ದೇವೆ.
ಮುಖ್ಯವಾಗಿ ನಾವು ಹಂದಳ ಹಾಗೆ ಪ್ರಾರ್ಥನೆ ಮಾಡಿಕೊಂಡಿರೋಣ, ಮೋಶೆಯ ಹಾಗೆ ಒಳ್ಳೆಯ ಗುಣವನ್ನು ನಾಯಕತ್ವವನ್ನು ಹೊಂದಿಕೊಂಡಿರೋಣ, ಮತ್ತು ದಾವೀದನ ಹಾಗೆ ಬಲಿಯಾಗಿ ಹೋಗೋದು ಬೇಡ ಲೋಕದ ಆಸೆಗೆ. ಅದೇ ರೀತಿಯಲ್ಲಿ ನಾವು ದಾನಿಯೇಲನು ಕೂಡ ಸ್ಥಿರವಾಗಿದ್ದು, ನೀತಿವಂತನಾಗಿದ್ದು, ಯಥಾರ್ಥನಾಗಿದ್ದು ಪ್ರಾರ್ಥನೆ ಮಾಡಿಕೊಂಡಿದ್ದ. ಅದಕ್ಕೆ ದೇವರು ಆತನನ್ನು ಕೂಡ ಕೇಡಿನಿಂದ ತಪ್ಪಿಸಿದ, ಸಿಂಹಗಳ ಬಾಯಿಂದ ತಪ್ಪಿಸಿದ ದಾನಿಯೇಲನನ್ನು ಅಲ್ವಾ. ಯಾಕೆಂದರೆ ಆತ ದೇವರ ನಂಬಿಗಸ್ತನಾಗಿದ್ದ, ಪ್ರಾರ್ಥನಾ ಪರನಾಗಿದ್ದ. ಯಾವಾಗಲೂ ನಾವು ಪ್ರಾರ್ಥನೆ ಮಾಡಿಕೊಂಡಿರೋದಾದರೆ ಆ ಪ್ರಾರ್ಥನೆಗೆ ತಕ್ಕಂತೆ ದೇವರು ನಮಗೆ ಉತ್ತರ ಕೊಟ್ಟೇ ಕೊಡ್ತಾರೆ. ನಮಗೆ ಬೇಕಾದದ್ದೆಲ್ಲವೂ ಒಳ್ಳೆಯದೇ ಆಗ್ತದೆ. ಯಾರಿಗೆ ಒಳ್ಳೆಯದಾಗ್ತದೆ ಅಂದರೆ ದೇವರನ್ನು ಪ್ರೀತಿಸಿದವರಿಗೆ, ದೇವರಲ್ಲಿ ನಂಬಿಕೆ ಇಟ್ಟವರಿಗೆ, ದೇವರಲ್ಲಿ ನಂಬಿಕೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿಕೊಂಡಿರೋರಿಗೆ ಅವರಿಗೆ ಮಾತ್ರ ಒಳ್ಳೆಯದಾಗಲ್ಲ, ಎಲ್ಲರಿಗೂ ಆಗಲ್ಲ. ಮತ್ತೆ ಒಳ್ಳೆ ಸುಮ್ಮನೆ ಬಂದೆ ಕುಂತೆ ಹೋದಾದರೆ ಏನು ಉಪಯೋಗ ಇಲ್ಲ ಮಕ್ಕಳೇ. ಇಲ್ಲಿ ಬರೋರು ನಂಬಿಕೆಯಿಂದ ಬರ್ರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಡ್ರಿ. ದೇವರಲ್ಲಿ ಸಂಪೂರ್ಣವಾಗಿ 100%, 100% ಭಾಗ ನಿಮ್ಮಲ್ಲಿ ನಂಬಿಕೆ ಇದ್ದರೆ, ಪ್ರಾರ್ಥನೆ ಇದ್ದರೆ ಅದಕ್ಕೆ ತಕ್ಕ ಫಲವನ್ನು ಖಂಡಿತ ದೇವರು ನಮಗೆ ನಿಮಗೆಲ್ಲರಿಗೆ ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ. ಗ್ಯಾರಂಟಿ. ಏನಪ್ಪ ಗ್ಯಾರಂಟಿ, ದೇವರು ಕೊಟ್ಟೇ ಕೊಡ್ತಾನೆ. ಯಾಕಂದ್ರೆ ಅದಕ್ಕೆ ನಾವು ಸಾಕ್ಷಿ, ನೀವು ಕೂಡ ಸಾಕ್ಷಿ. ಈಗ ನೀವೆಲ್ಲರೂ ಬಂದು ಕೂತೀವಿ, ನಾವು ಆರಾಮಾಗಿದ್ದೀವಿ, ಬದುಕಿದ್ದೀವಿ ಅಂದರೆ ಆತನ ಕೃಪೆ. 2025 ವರ್ಷ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ, ಸಜೀವರು ಲೆಕ್ಕದಲ್ಲಿದ್ದಾನೆ ಅಂದರೆ ನಮ್ಮ ಪ್ರಾರ್ಥನೆ, ನಮ್ಮ ನಂಬಿಕೆಯೇ ಕಾರಣ ಅಲ್ವಾ. ಈ ವರ್ಷ ಎಷ್ಟೋ ಜನ ಎಷ್ಟು ನಾವು ಕಷ್ಟಗಳು ಅನುಭವಿಸಿದ್ದೀವಿ, ರೋಗಗಳು, ಬಾಧೆಗಳು, ಚಿಂತೆಗಳು ಎಲ್ಲ ಅನುಭವಿಸಿದ್ದೀವಿ. ಆದರೂ ಕೂಡ ಪ್ರಾರ್ಥನೆಯಲ್ಲಿದ್ದೀವಿ. ಅದಕ್ಕೆ ದೇವರು ನಮ್ಮನ್ನು ಮತ್ತೆ ತನ್ನ ಪಾದ ಸನ್ನಿಧಿಯಲ್ಲಿ ಸುರಕ್ಷಿತವಾಗಿಟ್ಟು, ಆರಾಮಾಗಿಟ್ಟು ಕರ್ಕೊಂಡ್ಬಂದಿದ್ದಾರೆ ಅಲ್ವಾ. ಅದಕ್ಕೆ ನಾವು ದೇವರಿಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು ಹೇಳೋಣ. ಮತ್ತು ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರ ಕೃಪೆ ಸದಾ ಕಾಲ ನಮ್ಮ